ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಮಾಡಿರೋ ರಿವ್ಯೂ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ತುಂಬ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಗೋಕಾರ್ಟಿಂಗು ಮಾಡೋಣ ಅಂತ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಹೇಗಾದರೂ ಸಂಡೇ ಫ್ರೀ ಇದ್ವಲ್ಲ, ಈವ್ನಿಂಗ್ ಟೈಮು ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರೋದು. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲೇ ಮೈಸೂರು ರೋಡಲ್ಲಿ ಒಂದಿದೆ, ಕೆಂಗೇರಿ ಹತ್ತಿರದಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನದು ಗ್ರಿಪ್ಸ್ ಗೋ ಕಾರ್ಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ ಏನೋ ಇದೆ, ಅಲ್ಲಿ ಹೋಗ್ತಾ ಇರೋದು. ನಮ್ಮ ರಾಹುಲ್ ನೋಡಿದ್ದ, ಅಲ್ಲೇ ಹೋಗೋಣ ಅಂತ. ಅವನು ಮತ್ತು ಸಚಿನ್ ಅವನ ಕಡೆಯಲ್ಲಿ ಬರ್ತಾ ಇದ್ದಾರೆ, ನಮ್ಮ ಜೊತೆ ಶರಣ್ ಬರ್ತಾ ಇದ್ದಾನೆ. ಸೊ ಹೋಗ್ತಾ ಇನ್ನು 8 ಕಿಲೋಮೀಟರ್ ಇದೆ. ಇಲ್ಲೇ ತುಂಬ ದೂರ ಇಲ್ಲ ಅಲ್ಲವಾ, ನೈಸ್. ಅಂದರೆ ಎಕ್ಸಿಟ್ ಆಗಿ ಸ್ವಲ್ಪ ದೂರದಲ್ಲೇ ಲೆಫ್ಟ್ ಸೈಡಲ್ಲೆಲ್ಲ ಬರುತ್ತೆ, ಸ್ವಲ್ಪ ಓಡಕ್ಕೆ ಬರುತ್ತೆ ಅನ್ಸುತ್ತೆ. ಐ ಹೇಟ್ ದಿಸ್ ವೈಬ್ರೇಷನ್ ಸೌಂಡ್. ಇದು ಏನು ಸೌಂಡ್ಗಳು ಇದು? ಇವಾಗ ತಾನೇ ನೈಸ್ ರೋಡಿಗೆ ಬಂದಿದ್ದೀವಿ ಅಷ್ಟೇ. ಏನು ಅಲ್ಲೇ ಡೈರೆಕ್ಟಾಗಿ ಉತ್ತರಹಳ್ಳಿ ರೋಡಲ್ಲಿ ಹೋಗ್ಬೋದಿತ್ತು, ಬಟ್ ಆರಾಮ ಇನ್ನೊಂದು 20 ರೂಪೀಸ್ ಕೊಟ್ಟರೆ ನೈಸ್ ರೋಡಲ್ಲಿ ಫ್ರೀ ಆಗಿ ಹೋಗ್ಬೋದು, ಟೆನ್ಷನ್ ಇರೋಲ್ಲ ಅಂತ. ಬಟ್ ನೈಸ್ ರೋಡಲ್ಲಿ ನನ್ನ ಗಾಡಿದು ಇದೊಂದು ಸಮಸ್ಯೆ ಇರುತ್ತೆ, ಮಿರರ್ ಅಡ್ಜಸ್ಟ್ ಮಾಡ್ತಾನೆ ಇರಬೇಕು. ವೈಬ್ರೇಷನ್ ಹೊಡೆದಕ್ಕೆ ಮಿರರ್ ಕ್ಲೋಸ್ ಆಗ್ತಾನೇ ಇರುತ್ತೆ. ಇವೆಲ್ಲ ಎಲ್ಲಿಂದ ಎಲ್ಲಿಗೆ ಎಳಿತೀರಾ ಗುರು? ಕಾಮನ್ ಸೆನ್ಸ್ ಇಲ್ವಾ? ಲೆಫ್ಟ್ ಹೋಗ್ಬೇಕು ಅನ್ನೋ ತಲೆಯಲ್ಲಿದ್ರೆ ಲೆಫ್ಟ್ ಸೈಡಲ್ಲಿ ಇರಬೇಕು, ಅದು ಬಿಟ್ಟು ರೈಟ್ ಸೈಡಿಂದ ಬರೋದಂದ್ರೆ. ತುಂಬ ದಿನ ಆದಮೇಲೆ ನನ್ನ ಹಳೆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, RRGದು. ತುಂಬ ದಿನ ಆಗಿತ್ತು, ಯೂಸ್ ಮಾಡಿರಲಿಲ್ಲ. ಇದು ತೊಗೊಂಡ್ಮೇಲೆ TVS ತೊಗೊಂಡ್ಮೇಲಿಂದ ಬರೀ TVS ಯೂಸ್ ಮಾಡ್ತಾ ಇದ್ದೆ. ಹೇಗಾದರೂ ಇಲ್ಲೇ ಹೋಗಿ ಬರೋದಲ್ಲ ನಿಯರ್ ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ರೋಡು ಬಂಪಿ ಇದೆ. ಈ ಸಿಮೆಂಟ್ ರೋಡ್ ಮಾಡಿದಾಗಲಿಂದ ಇದೇ ಇಶ್ಯೂ, ಸ್ವಲ್ಪ ಬಂಪಿ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ. ಏನು ರೈಟಿಗೆ ತಗೊಂತನೋ. ಇಲ್ಲೇ ಬಂದಿದ್ದೀವಿ ಗೋ ಕಾರ್ಟಿಂಗ್ ಕೆಫೆ ಹತ್ರ. ಓಕೆ, ಇಲ್ಲೇ ಕಾರ್ ಪಾರ್ಕಿಂಗ್. ಜನ ನೋಡಿದ್ರೆ ತಲೆ ಕೆಡತ್ ಗುರು.
ಆ ಕಡೆ ತಗೋ, ಆ ಕಡೆ ತಗೋ. ಆಚೆ ಈಚೆ ಹೇಳಕ್ಕೆ ಹೋಗ್ತಾ ಇದೆ. ನಾವು ಬರೋ ಅಷ್ಟರಲ್ಲಿ ಯಾವ ಒಬ್ಬ ಹುಡುಗ ಇದ್ದಾನೆ, ಅವನು ನೋಡ್ರೆ 2 ರೌಂಡ್ ಬರ್ತಾ ಇದ್ದಾನೆ. ಇದೇ ಕಾರ್ನರ್ನಾಗ ಮಿಸ್ ಆಗಿದ್ದು. ಸ್ಟೇರಿಂಗ್ ಹೆವಿ ಹಾರ್ಡ್ ಇದೆ. ಇಲ್ಲಿ ಜಂಪ್ಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಚೆ ಈಚೆ. ನಂದು ಲಾಸ್ಟ್ ಕಾರ್ನರ್ ಬಂದಿದೆ, ಅದೊಂದೇ ನಾನು ಕನ್ಫ್ಯೂಸ್ ಆಗ್ತಾ ಇರೋದು. ಸೆಕೆಂಡ್ ಹಾಕು. ಇದೊಂದು ಬೇಸಿಕ್ ಅಂದರೆ ಫಸ್ಟ್ ಬ್ರೇಕ್ ಕ್ಲೀನ್ ಬ್ರೇಕಿಂಗ್ ಮಾಡ್ಕೊಬೇಕು. ಬ್ರೇಕಿಂಗ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಹೋಗ್ಬೋದು. heavy. Braking heavy shot ಇದೆ. ಅದಕ್ಕೆ ಕಾರ್ನರ್ ಕನ್ಫ್ಯೂಸ್ ಆಗ್ತಾ ಇದೆ. ಈ ಕಾರ್ನರ್ ಮಾತ್ರ ಸಕ್ಕತ್ತಾಗಿ ಹೋಗ್ತಾ ಇದೆ. ಹೆಲ್ಪ್ ಮಾಡ್ತೀನಿ, ಇವ್ರದ್ದು ಆಗ್ಬಿಡಿ ನೆಕ್ಸ್ಟ್ ಬ್ಯಾಚ್ ಕೊಡ್ತೀನಿ. ಗಾಡಿ ಮುಂದೆ ಬರ್ತೀವಾ? ಯಾಕೆ ಬ್ರೋ ಹೋಗುತ್ತೆ? ಇಲ್ಲ ನನಗೆ ಫಸ್ಟ್ ಟೈಮ್ ಅದಕ್ಕೆ. ಏನಾಯ್ತಾ? ಹಾಂ ಏನು ಅಲ್ಲೆಲ್ಲ ಹೋದ್ರೆ ಅನ್ಸುತ್ತೆ. ಮತ್ತೆ ಗೋ ಕಾರ್ಟಿಂಗ್ ಆಡಿಬಿಟ್ಟು ಹೊರಟಿದ್ದೇವೆ.
ಸಖತ್ತಾಗಿತ್ತು ಮಾತ್ರ. ಫಸ್ಟ್ ಎರಡು ಲ್ಯಾಬ್ಸ್ ಮಾತ್ರ ಏನೂ ಆಗಲೇ ಇಲ್ಲ, ಓಡಿಸೋಕ್ಕೆ ಗೊತ್ತೇ ಆಗಲಿಲ್ಲ. ಆಮೇಲೆ ಸ್ವಲ್ಪ ಟಚ್ ಹಿಡಿಯೋಕ್ಕೆ ಶುರು ಆಯಿತು. ಬರೀ 6 ಲ್ಯಾಬ್ಸ್ ಮಾತ್ರ ಕೊಟ್ಟಿದ್ದವರು. ಅದು ಅಲ್ಲದೆ ನನಗೆ ಬಂದಿದ್ದು ಕಾರ್ಟಲ್ಲಿ ಇದಿರಲಿಲ್ಲ, ಪಿಕಪ್ ಚೆನ್ನಾಗಿರಲಿಲ್ಲ. ಎಷ್ಟು ಒತ್ತಿದ್ರೂ ಗಾಡಿ ಹೋಗ್ತಾ ಇರಲಿಲ್ಲ. ಆಮೇಲೆ ಅದು ಅಲ್ಲದೆ ನಮ್ಮ ಬೇರೆ ಫಸ್ಟ್ ಟೈಮು, ಸ್ಟೇರಿಂಗ್ ಬೇರೆ ಹೆವಿ ಹಾರ್ಡ್ ಇತ್ತು. ಅದರಲ್ಲೂ ಟ್ರ್ಯಾಕು ಸಿಕ್ಕಾಪಟ್ಟೆ ಸ್ವಲ್ಪ ಜಂಪಿಂಗ್ ಇತ್ತು, ಅಂದರೆ ಸಿಕ್ಕಾಪಟ್ಟೆ ಉಬ್ಬು ತಬ್ಬುಗಳಿದ್ವು. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. 1-2 ಸಲ ಓಡಿಸ್ಬಿಟ್ರೆ ಚೆನ್ನಾಗಿ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ. ದೇವರ ನೈಸ್ ರೋಡ್ ಮಾತ್ರ ಖಾಲಿ ಇತ್ತು. ಒಂಥರ ಒಳ್ಳೆ ಹೊಡ್ಕೊಂಡ್ಬಂದ್ವಿ, ಗೊತ್ತೇ ಆಗಲಿಲ್ಲ ಬಂದಿದ್ದು. ಏನು 5 to 6 ಮಿನಿಟ್ಸಿಗೆ ಬಂದಿದ್ದೀವಿ ಆಲ್ಮೋಸ್ಟು. ಎಲ್ಲೂ ಇವತ್ತು ಟ್ರಾಫಿಕ್ ಇರಲಿಲ್ಲ. ಎಲ್ಲೋ ನಾವು ಬಿಲೋ 80 ಅಂತೂ ಹೋಗಿಲ್ಲ. ಎಲ್ಲೋ 1-2 ಕಡೆ, ಅದು ಏನೊಂದು 2 ಸೆಕೆಂಡು 3 ಸೆಕೆಂಡಿಗೆ ಅಷ್ಟೇ 70-75 ರೇಂಜಿಗೆ ಹೋಗಿರೋದು. ಅದು ಬಿಟ್ಟರೆ ಎಲ್ಲ ಎಬೋ 85-90ನೇ ಹೊಡೆದಿರೋದು ಗಾಡಿನ. ಗೋ ಕಾರ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಯಾವಾಗಾದರೂ ಫ್ರೀ ಇದ್ದರೆ ಹೋಗಬೇಕು. ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಅಲ್ವಾ ನಮ್ಗೆ, ಹಾಗಾಗಿ ಅಷ್ಟು ಸರಿ ಆಗಿಲ್ಲ ಓಡಿಸಿರೋದು. ಇನ್ನೊಂದೆರಡು ಸಲ ಓಡಿಸಿದ್ರೆ ಅಭ್ಯಾಸ ಆಗುತ್ತೆ. ನಮ್ಮ ರಾಹುಲ್ ಇಲ್ಲೇ ವಾಜರಾಡಿ ಮೆಟ್ರೋ ಸ್ಟೇಷನಿಂದ ಹೋದ. ಸೊ ನಾವು ಈಗ ತ್ರಿಬಲ್ ರೈಡಿಂಗಲ್ಲಿದ್ದೀವಿ. ಇಲ್ಲಿ ಒಳಗಡೆ ರೂಟಲ್ಲ, ಹಾಗಾಗಿ ಏನು ಟೆನ್ಷನ್ಸ್ ಇಲ್ಲ, ಬಟ್ ಒಳ್ಳೆಯದಲ್ಲ. ಸೊ ಸ್ಲೋ ಹೋಗ್ತಾ ಇದ್ದೀವಿ. ನೀವು ಯಾರಾದರೂ ಹೋಗೋದಾದ್ರೆ ಗೋ ಕಾರ್ಟಿಂಗು ನೋಡಿ, ಇಲ್ಲೇ ಕೆಂಗೇರಿಲೇ ಇದೆ. ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಲ್ಲಿ 1-2 ಸಲ ಓಡಿಸಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಓಡಿಸೋದು. ಅಲ್ಲಿ ಆ್ಯಕ್ಚುಲಿ ಅವರು ಓಡಿಸ್ತಾ ಇರೋರನ್ನ ನೋಡಿದಾಗಲೇ ನಮ್ಗೆ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಾವು ಚೆನ್ನಾಗಿ ಓಡಿಸಿದ್ರೆ ಹೇಗೆ ಅನಿಸುತ್ತೆ ಹೇಳಿ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸೇಫಾಗಿರಿ, ಸೇಫಾಗಿ ರೈಡ್ ಮಾಡಿ. ಆಲ್ವೇಸ್ ವೇರ್ ಹೆಲ್ಮೆಟ್. ಆದರೆ ರೈಡಿಂಗ್ ಗೇರ್ಸ್ನ ಕೂಡ ಹಾಕ್ಕೊಂಡು ರೈಡ್ ಮಾಡಿ. ಅಟ್ಲೀಸ್ಟ್ ಹೆಲ್ಮೆಟ್ ಅಂತೂ ವೇರ್ ಮಾಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. करूं